Hello friends, now last video balancing the equation by oxidation number method in acidic medium. Okay, acidic medium or acidic media ಇಲ್ಲಿ ಎರಡು ಎಕ್ಸಾಂಪಲ್ ಕಂಪ್ಲೀಟ್ ಮಾಡಿದ್ದೀವಿ. Okay, the next example is what balance the equation by oxidation number method in basic medium. Okay, basic mediumದಲ್ಲಿ ಏನಾಗ್ತದೆ ಆ ಬ್ಯಾಲೆನ್ಸ್ ಹೆಂಗಾಗ್ತದೆ ಅಂತ ನೋಡೋಣ. ಓಕೆ, ಅಸಿಡಿಕ್ ಮೀಡಿಯಮ್ದಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ನಾವು ಏನು ಆ್ಯಡ್ ಮಾಡ್ತಾಯಿದ್ವಿ, ವಾಟರ್ ಆ್ಯಡ್ ಮಾಡ್ತಾಯಿದ್ವಿ. ಓಕೆ, ಬೇಸಿಕ್ ಮೀಡಿಯಮ್ದಾಗ ಅಂದರೆ ಏನು ಆ್ಯಡ್ ಮಾಡಬೇಕು, OH ಮೈನಸ್ ಆ್ಯಡ್ ಮಾಡಬೇಕು. ಅಷ್ಟೇ ಡಿಫ್ರೆನ್ಸ್. ಎಲ್ಲ ಸೇಮ್ ಪ್ರೊಸೆಸ್ಸು ಸೇಮ್, ಏನು ಪ್ರೊಸೆಸ್ ಏನು ಚೇಂಜ್ ಆಗಂಗಿಲ್ಲ. ಬಟ್ ಏನು ಇಂಪಾರ್ಟೆಂಟ್ ಅಂದರೆ ದ ಎಡಿಷನ್ ಆಫ್ OH ಮೈನಸ್ ಈಸ್ ಇಂಪಾರ್ಟೆಂಟ್ ಇನ್ ಬೇಸಿಕ್ ಮೀಡಿಯಮ್. ಓಕೆ, ಫಸ್ಟ್ ನಮ್ಮ ಡ್ಯೂಟಿ ಏನಪ್ಪ, ಜಸ್ಟ್ ವಿ ಆರ್ ಗೋಯಿಂಗ್ ಟು ರೈಟ್ ದ ಆಕ್ಸಿಡೇಷನ್ ನಂಬರ್ ಆನ್ ದಿ ಗಿವನ್ ಇಕ್ವೇಷನ್. ಗಿವನ್ ಇಕ್ವೇಷನ್ ಮ್ಯಾಗ ಆಕ್ಸಿಡೇಷನ್ ನಂಬರ್ ಬರೆದು ಬಿಡ್ರಿ. MnO4 minus charge ಕೊಟ್ಟಾರ ಆಲ್ರೆಡಿ, I minus it can give MnO2. next one is what, I2. okay, what is the charge on the manganese ಕೇಳಿದ್ರೆ 4 2s 8 ಒಂದು ಹೋಯ್ತಂದ್ರೆ 7 ಆಯ್ತು ಅಂದಂಗೆ. ಓಕೆ, ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಇಲ್ಲಾಂದ್ರೆ ನೀವು ಮೆಥಡ್ ಗೊತ್ತದಲ್ಲ, ಆ ಮೆಥಡ್ ಫಾಲೋ ಅಪ್ ಮಾಡಿರಿ. ಇಲ್ಲಿ ಎಷ್ಟು ಇರ್ತದೆ, ಅಯೋಡಿನ್ದ ಆಕ್ಸಿಡೇಷನ್ ಸ್ಟೇಟ -1. ಓಕೆ, ಇಲ್ಲಿ ಆಕ್ಸಿಜನ್ದ -2 ಇರ್ತೈತಿ. ಓಕೆ, MN ಎಷ್ಟು ಆತ ಇಲ್ಲಿ +4. ಓಕೆ, ನೆಕ್ಸ್ಟ್ ಅಯೋಡಿನ್ದು ಎಷ್ಟು ಇರ್ತದೆ, 0. ಆಕ್ಸಿಜನ್ -2. ಅಯೋಡಿನ್ ಇಲ್ಲಿ ಏನಿರ್ತದೆ, ಆಕ್ಸಿಡೇಷನ್ ಸ್ಟೇಟ 0 ಇರ್ತದೆ. ಇಲ್ಲಿ ನೋಡ ಇಂಪಾರ್ಟೆಂಟ್ ಒಂದು ಟೆಕ್ನಿಕ್ ಹೇಳ್ತಾನೆ. ಇನ್ನು ಸಮ್ ಟೈಮ್ ಏನು ಮಾಡ್ತಾನೆ ನಾವು, ಬೇಸಿಕ್ ಮೀಡಿಯಾ ಅಸಿಡಿಕ್ ಮೀಡಿಯಾ ಮೆನ್ಷನ್ ಮಾಡೋಂಗಿಲ್ಲ. ಅವಾಗ ನಿಮ್ಗೊಂದು ಟೆಕ್ನಿಕ್ ಹೇಳ್ತಾನೆ. ಏನು ಟೆಕ್ನಿಕ್ ಅಂತಂದ್ರೆ, ಈ ಬೇಸಿಕ್ ಮೀಡಿಯಮ್ ಒಳಗೆ ಇಫ್ ದಿಸ್ MnO4 ಇಸ್ ಕನ್ವರ್ಟೆಡ್ ಇಂಟು MnO2 ಆಗ್ತದೆ ಬೇಸಿಕ್ ಮೀಡಿಯಮ್ ಒಳಗೆ. ಅಸಿಡಿಕ್ ಮೀಡಿಯಮ್ ಒಳಗೆ ಜಸ್ಟ್ Mn ಆಗ್ತದೆ, ಜಸ್ಟ್ ಏನಾಗ್ತದೆ, Mn2 ಆಗ್ತದೆ ಪಾಸಿಬಲ್. Mn2 ಅಷ್ಟು ಆಗ್ತಿರ್ತದೆ. ಇನ್ನು ಯಾವಾಗ ಅಸಿಡಿಕ್ ಮೀಡಿಯಮ್ ಒಳಗೆ, ಬೇಸಿಕ್ ಮೀಡಿಯಮ್ ಒಳಗೆ ಅಂದ್ರೆ ಏನು, MnO2 ಆಗ್ತದೆ. ಅದೊಂದು ಟೆಕ್ನಿಕ್ ನಿಮ್ಗೆ ಫೈಂಡ್ ಔಟ್ ಮಾಡೋಕೆ. ಓಕೆ, ಈಗ ನೋಡ +7 to +4 ಆಗತ್ತದ ಅಂದರೆ ಏನಾಗ್ತದೆ, ಡಿಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್ ಆರ್ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್. ಡಿಕ್ರೀಸ್, ಆಕ್ಸಿಡೇಷನ್ ಸ್ಟೇಟ್ ಡಿಕ್ರೀಸಸ್. ಆಕ್ಸಿಡೇಷನ್ ಸ್ಟೇಟ್ ಡಿಕ್ರೀಸಸ್ ಆಯ್ತು ಅಂದ್ರೆ ಇದಕ್ಕೆ ಏನಂತ ಕರಿತೀರಿ ನೀವು, ರಿಡಕ್ಷನ್. ರಿಡಕ್ಷನ್ ಅಂದರೆ ದಿಸ್ ಈಸ್ ಆ್ಯಕ್ಟ್ ಆ್ಯಸ್ ಅ ವಾಟ್, ಆಕ್ಸಿಡೈಸಿಂಗ್ ಏಜೆಂಟ್. ಇದು ಏನಾಗಿ ಆ್ಯಕ್ಟ್ ಆಗ್ತದೆ, ಆಕ್ಸಿಡೈಸಿಂಗ್ ಏಜೆಂಟಾಗಿ ಆ್ಯಕ್ಟ್ ಆಗ್ತದೆ. ನಿಮ್ಗೆ ಕೇಳ್ಬೋದಲ್ಲ, ಓಕೆ, ಔಟ್ ಆಫ್ ದಿಸ್ ಟು ವಿಚ್ ಈಸ್ ಆ್ಯಕ್ಟ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕೇಳೋ ಚಾನ್ಸಸ್ ಇರ್ತದೆ ನೋಡ್ರಿ. ಅದಕ್ಕೆ ನೀವು ಒಂದು ಸ್ವಲ್ಪ ಇದು ಇಂಪಾರ್ಟೆಂಟ್ ಆಗ್ತದೆ ನಿಮಗೆ. ಓಕೆ, ಇದೊಂದು ಪಾಯಿಂಟ್ ಮುಗಿತಾ. ಓಕೆ, ಆಕ್ಸಿಡೇಷನ್ ಡಿಕ್ರೀಸಸ್ ಎಷ್ಟು ಯೂನಿಟ್ ಡಿಕ್ರೀಸ್ ಆಗೈತಿ ನೀವು ನೆನಪು ಇಟ್ಕೊಳ್ಳೋಣ. 3 ಯೂನಿಟ್ ಡಿಕ್ರೀಸ್ ಆಗೈತಿ ನೋಡಿ. +7 +4, 7 - 4 ಎಷ್ಟು, 3. ಓಕೆ, ನೆಕ್ಸ್ಟ್ ನೀವು ಇದನ್ನು ಥಿಂಕ್ ಮಾಡಿರ್ತಂದ್ರೆ ಏನಾಗ್ತೈತೆ ನೋಡಿರಿ. ಇದನ್ನು ಥಿಂಕ್ ಮಾಡಿಟ್ಟಂದ್ರೆ ಎಷ್ಟು ಚೇಂಜ್ ಆಗ್ತೈತೆ ನೋಡಿರಿ. ಇಲ್ಲಿ -1 ಐತಿ, ಇಲ್ಲಿ 0 ಐತಿ. ಡಿಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಆಯ್ತು, ಸಾರಿ ಇನ್ಕ್ರೀಸ್ ಆರ್ ಡಿಕ್ರೀಸ್, ಇನ್ಕ್ರೀಸ್ ಅಲ್ಲ, ಇಲ್ಲಿ ಮೈನಸ್ ಅದ, ಇಲ್ಲಿ ಪ್ಲಸ್ ಅದ. ಅವಾಗ ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸಸ್. ಎಷ್ಟು ಯೂನಿಟ್ ಅಂತ ಕೇಳ್ದಾನ, 1 ಯೂನಿಟ್. ಎಷ್ಟು ಯೂನಿಟ್ ಚೇಂಜ್ ಆಗ್ತೈತಿ, 1 ಯೂನಿಟ್ ಚೇಂಜ್ ಆಗ್ತೈತಿ. ಬಟ್ ಅಯೋಡಿನ್ ಎಷ್ಟು ಅದಾವೆ ಇಲ್ಲಿ, 2 ಅದಾವೆ. ಇಲ್ಲಿ ಅಯೋಡಿನ್ ಎಷ್ಟೈತಿ, 1 ಐತಿ. ಅದಕ್ಕೆ ಏನು ಮಾಡ್ಬೇಕು, ಇಂಪಾರ್ಟೆಂಟ್ ಮಲ್ಟಿಪ್ಲೈ ಬೈ 2 ಮಾಡ್ಬೇಕು. ಇದಕ್ಕೆ ಏನು ಮಾಡ್ಬೇಕು, ಮಲ್ಟಿಪ್ಲೈ ಬೈ 2 ಮಾಡ್ಬೇಕಾಗ್ತದೆ. ಇಲ್ಲೇ ಎಲ್ಲ ಒಂದು ಸ್ಟೆಪ್ ಒಳಗೆ ಹೇಳ್ತಾ ಇದ್ದೀನಿ ನಿಮಗೆ. ಓಕೆ, ಸಪ್ರೇಟ್ ಬರಿತಾ ಇಲ್ಲ. ಸ್ಟಾರ್ಟಿಂಗ್ ಸಪ್ರೇಟ್ ಬರ್ತಿದ್ದ ಆ ಟೈಪ್ ಇಲ್ಲರಿ, ಡೈರೆಕ್ಟ್ ಇಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಬೋದು ನೀವು. ಓಕೆ, ಗುರ್ತಾಗತ್ತದ. -1 ಇರ್ತೈತಿ, ಇಲ್ಲಿ 0 ಇರ್ತದೆ. ಓಕೆ, -1 0 ಅಂತಂದ್ರೆ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್ ಈಸ್ ವಾಟ್, +1 ಅಂದ್ರೆ ನೆಗೆಟಿವ್ ಟು ಪಾಸಿಟಿವ್ ಆಗತ್ತೈತೆ, ಹೌದಿಲ್ಲ. ಇಲ್ಲಿ -1 ಐತಿ, ಇಲ್ಲಿ 0 ಐತಿ ಅಂದ್ರೆ 1 ಯೂನಿಟ್ ಇನ್ಕ್ರೀಸ್ ಆದಂಗಿದೆ. ಓಕೆ, ನೆಗೆಟಿವ್ ಟು ಪಾಸಿಟಿವ್ ಐತೆ 1 ಯೂನಿಟ್ ಇನ್ಕ್ರೀಸ್ ಆದಂಗೆ. ಓಕೆ, ಇದನ್ನು ನೆನಪನ್ನ ಇಟ್ಕೊಂಡ್ಬಿಡ್ತೀರಿ. ಓಕೆ, ಇಲ್ಲಿ ನೋಡ ಇಂಪಾರ್ಟೆಂಟ್ ನಿಮಗೆ ಬೇಕಾದ್ರೂ ಸಪ್ರೇಟ್ ಬರೀತೀನಿ ನಾನು, ನಿಮಗೆ ಬೇಕಾದ್ರೆ ಆಕ್ಸಿಡೇಷನ್ ನಂಬರ್ ಡಿಕ್ರೀಸಸ್ ಬೈ ಹೌ ಮನಿ ಯೂನಿಟ್ಸ್ ರೀ, ಅಥವಾ ಡಿಕ್ರೀಸಸ್ ಡೈರೆಕ್ಟ್ ಬರೀ. ಡಿಕ್ರೀಸಸ್ ಹೆಂಗೆ ಬರೀತೀರಿ ನಾ, ಆಕ್ಸಿಡೇಷನ್ ನಂಬರ್ ಡಿಕ್ರೀಸಸ್ ಇನ್ Mn ಅಟಮ್ಸ್ ಅಂತ ಬರೋದ್ರೆ ನಡೀತೈತಿ. ಇನ್ Mn ಅಟಮ್ಸ್ ಅಂದ್ರೆ ಮ್ಯಾಂಗನೀಸ್ ಅಟಮ್. ಎಷ್ಟು ಯೂನಿಟ್, 3 ಸಾಕಿಷ್ಟ. ಓಕೆ, ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸ್ ಇನ್ ಅಯೋಡಿನ್ ಅಟಮ್ಸ್. ಎಷ್ಟು ಅಯೋಡಿನ್ ಅಟಮ್ಸ್ ಒಳಗೆ ಎಷ್ಟು, 1 ಡಿಕ್ರೀಸ್ ಆಗ್ತೈತಿ, ಇಂಟು 2 ಮಾಡ್ತೀವಿ. ಅದಕ್ಕೆ ಎಷ್ಟು ಬರ್ತೈತಿ, =2 ಬರ್ತದೆ. ಓಕೆ, ಇವೆರಡು ಇದನ್ನಾಗ ಯಾವನ್ರಿ, ಈಗ ಬ್ಯಾಲೆನ್ಸ್ ಆಗ್ಯಾವನ ಅಂದ್ರೆ ಎಷ್ಟು ಡಿಕ್ರೀಸ್ ಆಗಬೇಕಲ್ಲ ಅಷ್ಟು ಇನ್ಕ್ರೀಸ್ ಆಗ್ಬೇಕು ಅನ್ನೋದು ರೂಲ್ ಅದ. ಹಂಗೆ ಆಗತ್ತೇನು, ಇದು ಆಗತ್ತಿಲ್ಲ. ಓಕೆ, ಆಗತ್ತಿಲ್ಲ ಅಂದ್ರೆ ಅದಕ್ಕೆ ಏನು ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. ವೆರಿ ಸಿಂಪಲ್ ಮಲ್ಟಿಪ್ಲೈ. ಇಲ್ಲಿ ನೋಡೋ ಟೆಕ್ನಿಕ್ ಹೆಂಗೆ ಹೇಳ್ತಾನೆ,
ಈ ಡಿಜಿಟನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿರಿ, ಇದು 2 ಅನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿರಿ, ಮುಗಿದು ಹೋಯ್ತು, ಏನೂ ಟೆನ್ಷನ್ ಇಲ್ಲ. ಇಲ್ಲಿ 2 ಮಲ್ಟಿಪ್ಲೈ ಮಾಡಿರಿ, ಇಲ್ಲಿ 3 ಮಲ್ಟಿಪ್ಲೈ ಮಾಡಿರಿ, ಈಕ್ವಲ್ ಟು ಎಷ್ಟು ಆಯ್ತು ನೋಡಿ 6, ಇದು 6 ಆಯ್ತು ನೋಡಿರಿ, ಎರಡು ಬ್ಯಾಲೆನ್ಸ್ ಆಯ್ತು ನೋಡಿ ಕರೆಕ್ಟಾ. ಇದು ಟೆಕ್ನಿಕ್ ಎಲ್ಲ ಕಡೆ ಯೂಸ್ ಮಾಡಿರಿ ನಾವು. ಓಕೆ, ಹಿಂಗೆ 3-2 ಅಥವಾ 4-2 ಅದು ಹಿಂಗೆ ಬಂದಿದ್ದು ಅಂದ್ರೆ, ಅಥವಾ 3-2 ಹಿಂಗೆ ಬಂದಿದ್ದು ಅಂದ್ರೆ, ಅಲ್ಲಿ 4-2 ಇತ್ತಂದ್ರೆ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರ್ತೈತಿ. ಈಗ 5-2 ಅದು ಬಂದಿದ್ದು ಅಂದ್ರೆ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿಬಿಟ್ರೆ ನಿಮಗೆ ಆನ್ಸರ್ ಬರ್ತೈತಿ, ಏನೂ ಟೆನ್ಷನ್ ಇಲ್ಲ. ನೆಕ್ಸ್ಟ್ ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅದ್ರ ಅಪೋಸಿಟ್ ಬರಿಬೇಕು. ಈಗ ನೋಡಿ MnO4 ಮೈನಸ್ ಕನ್ವರ್ಟೆಡ್ ಇಂಟು MnO2 ಆಗೈತಿ. MnO2 ಆಗೈತಿ ಅಂತಂದ್ರೆ ಎಷ್ಟು ಬರಿಬೇಕು ನೀ ಇಲ್ಲಿ ಮ್ಯಾಂಗನೀಸ್ ಒಳಗೆ 2 ಬರಿಬೇಕು. ಯಾಕಂದ್ರೆ ಆಲ್ರೆಡಿ 3 ಆಕ್ಸಿಡೇಷನ್ ಸ್ಟೇಟ್ ಡಿಕ್ರೀಸ್ ಆಗೈತಿ, ಬಟ್ ಮಲ್ಟಿಪ್ಲೈ ಎಷ್ಟು ಮಾಡತ್ತಾರೆ 2, ದ್ಯಾಟ್ಸ್ ವೈ ಹ್ಯಾವ್ ಟು ರೈಟ್ 2 ಹಿಯರ್, MnO4 ಮೈನಸ್. ನೆಕ್ಸ್ಟ್ ಅಯೋಡಿನ್ಕೊಳಗೆ ಎಷ್ಟು ಬರಿಬೇಕು 6 ಬರಿಬೇಕು. ಇಲ್ಲಿ ಯಾಕೆ 3 ಅಲ್ಲ, ಯಾಕೆ ಹೇಳ, ಈಗ ನೋಡ ಫಾರ್ ಎಕ್ಸಾಂಪಲ್ ಇಲ್ಲಿ ಅಯೋಡಿನ್ 1 ಐತಿ, 1 ಅಯೋಡಿನ್ ಅಂತಂದ್ರೆ ಇಲ್ಲಿ -1 to 0 ಅಂತಂದ್ರೆ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್ +1, ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್ ವಾಟ್ +1 ಆಗಿರ್ತೈತಿ. ಓಕೆ, ಬಟ್ ಅಯೋಡಿನ್ ಎಷ್ಟು ಅದಾವೆ ಇಲ್ಲಿ 2 ಅಯೋಡಿನ್ ಅದಾವೆ, 2 ಅಯೋಡಿನ್ ಅಂದ್ರೆ ಎಷ್ಟು ಆಯ್ತು 2 ಆಯ್ತು. ಓಕೆ, 2 ಆಯ್ತು ಹೌದಿಲ್ಲ, ಬಟ್ ಅದಕ್ಕೆ ಮಲ್ಟಿಪ್ಲೈ ಎಷ್ಟು ಮಾಡಿರ್ತೀರಿ 3 ಮಾಡಿರ್ತೀವಿ, ಈಕ್ವಲ್ ಟು 6 ಬಂದಿರ್ತೈತಿ. ದ್ಯಾಟ್ಸ್ ವೈ ಇನ್ ದಿಸ್ ಕೇಸ್ ಯು ಹ್ಯಾವ್ ಟು ರೈಟ್ 6I ಮೈನಸ್ ಯು ಹ್ಯಾವ್ ಟು ರೈಟ್. ಓಕೆ, ನೀವು ಸರ್ 3 ಬರಿಬೋದಾಗಿತ್ತಲ್ಲ ಅಂತ ಕ್ವಶನ್ ಕೇಳ್ರೆ 3 ಯಾವಾಗ ಬರಿತಿದ್ರಿ ಹೇಳ್ರಿ, ಇಲ್ಲಿ I2 ಇತ್ತಂದ್ರೆ 3 ಬರಿತಿದ್ರಿ, ಹಿಂಗಿತ್ತಂದ್ರೆ I2 ಇತ್ತಂದ್ರೆ ಮಲ್ಟಿಪ್ಲೈ 3 ಮಾಡ್ತಿದ್ರಿ. ಬಟ್ ಇಲ್ಲಿ ಏನೈತಿ, ಇಲ್ಲಿ I ಮೈನಸ್ ಐತೆ, I ಮೈನಸ್ ಅಂತಂದ್ರೆ ಡೈರೆಕ್ಟ್ ನೀವು 3 to the 6 ಆಗ್ತೈತೆ, ಇಲ್ಲಿ ಡೈರೆಕ್ಟ್ 6 ಮಲ್ಟಿಪ್ಲೈ ಮಾಡ್ಬೇಕಲ್ಲ, ದ್ಯಾಟ್ಸ್ ವಾಸ್ 6 ಮೈನಸ್ ಬರಿತೀರಿ. ಏನು ಉಳಿತದೆ ರಿಮೈನಿಂಗ್ ಆ್ಯಸ್ ಇಟ್ ಈಸ್ MnO2. ನೆಕ್ಸ್ಟ್ ಏನೈತಿಪ್ಪ ಇದು I2 ಆ್ಯಸ್ ಇಟ್ ಈಸ್. ಓಕೆ, ನೆಕ್ಸ್ಟ್ ಬ್ಯಾಲೆನ್ಸ್ ರಿಮೈನಿಂಗ್ ಆಟಮ್ ಅದರ್ ದ್ಯಾನ್ ವಾಟ್ ರೀ, ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್. ಓಕೆ, ಆಕ್ಸಿಜನ್ ಹೈಡ್ರೋಜನ್ ಬಿಟ್ಟು ಉಳಿದೆಲ್ಲ ಬ್ಯಾಲೆನ್ಸ್ ಮಾಡಿರಿ. MnO4 ಮೈನಸ್ 6I ಮೈನಸ್ ಇಟ್ ಕ್ಯಾನ್ ಯೂಸ್ 2, ಡೋಂಟ್ ವರಿ ಅಬೌಟ್ ಆಕ್ಸಿಜನ್. ಇಲ್ಲಿ 3I2, ಯಾಕಂದರೆ 3 to the 6, ಇಲ್ಲಿ 6, ಎರಡು ಬ್ಯಾಲೆನ್ಸ್ ಆಯಿತು. ಓಕೆ, ಇದು ಕ್ಲಿಯರ್ ಆಯಿತಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಬ್ಯಾಲೆನ್ಸ್ದ ಚಾರ್ಜಸ್ ಬ್ಯಾಲೆನ್ಸ್ ಮಾಡ್ಬೇಕು. ಇಲ್ಲಿ ನೋಡ 2, ಇಲ್ಲಿ -1 ಎಷ್ಟು ಅದಾವೆ, ಇಲ್ಲಿ -2 ಆಯ್ತಾ, ಇಲ್ಲಿ ಎಷ್ಟು ಅದಾವೆ -6 ಈಕ್ವಲ್ ಟು ಎಷ್ಟು ಆಯ್ತಾ -8 ಚಾರ್ಜ್ ಆಯ್ತು. ಈ ಕಡೆ ಏನು ಚಾರ್ಜ್ ಐತಿ, ಏನೂ ಚಾರ್ಜ್ ಇಲ್ಲ ಅಂದ್ರೆ ಮಲ್ಟಿಪ್ಲೈ 8OH ಮೈನಸ್ ಆನ್ ದಿ ರೈಟ್ ಹ್ಯಾಂಡ್ ಸೈಡ್. ಈ ಕಡೆ ದಿಸ್ ಈಸ್ ಕೋಲ್ಡ್ ರೈಟ್ ಹ್ಯಾಂಡ್ ಸೈಡ್, ಈ ಕಡೆ ಮಾಡ್ಬೇಕು, ಯಾಕಂದ್ರೆ ಈ ಕಡೆ 8 ಮೈನಸ್ ಚಾರ್ಜ್ ಅದಾವೆ ಈಗ ಆಲ್ರೆಡಿ. ಓಕೆ, ದ್ಯಾಟ್ಸ್ ವೈ ಇನ್ ದಿಸ್ ಕೇಸ್ 2 ಮೈನಸ್ 6I ಮೈನಸ್ ಇಟ್ ಕ್ಯಾನ್ ಯೂಸ್ MnO2 3I2 8OH ಮೈನಸ್. ಗೊತ್ತಾಯ್ತಾ, ಯಾಕೆ ಹೇಳ ಬೇಸಿಕ್ ಮೀಡಿಯಾ, ಏನು ಬೇಸಿಕ್ ಮೀಡಿಯಾ. ನೆಕ್ಸ್ಟ್ ಇಂಪಾರ್ಟೆಂಟ್, ನಾವು ಹ್ಯಾವ್ ಟು ಬ್ಯಾಲೆನ್ಸ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡಿ ನೋಡೋಣ. 4 to the 8 ಆಕ್ಸಿಜನ್, ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಇಲ್ಲಿ 2 to the 4 ಆಕ್ಸಿಜನ್, ಇಲ್ಲಿ 8 ಆಕ್ಸಿಜನ್, ಎಷ್ಟಾಯ್ತು ನೋಡಿ ಇಲ್ಲಿ 12 ಆಕ್ಸಿಜನ್ ಆಯ್ತಾ, ಟೋಟಲ 12 ಆಕ್ಸಿಜನ್ ಆಯ್ತು. ಈ ಕಡೆ ಎಷ್ಟು ಆಕ್ಸಿಜನ್ 8, ಈ ಕಡೆ ಇನ್ನೂ ಎಷ್ಟು ಆಕ್ಸಿಜನ್ ಬೇಕಾ 4 ಆಕ್ಸಿಜನ್ ಬೇಕಾಗೋದಿಲ್ಲ. ಯು ಹ್ಯಾವ್ ಟು ಆ್ಯಡ್ 4 ವಾಟರ್ ಮಾಲಿಕ್ಯೂಲ್ ಆನ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್. ಈ ಕಡೆ ವಾಟರ್ ಮಾಲಿಕ್ಯೂಲ್ ಆ್ಯಡ್ ಮಾಡಿಬಿಡ್ರಿ, 2 MnO4 ಮೈನಸ್ 6I ಮೈನಸ್ ಪ್ಲಸ್ ಎಷ್ಟು ಹೇಳಿದ್ದೆ ನಿಮ್ಗೆ 4H2O. ಇಟ್ ಕ್ಯಾನ್ ಗಿವ್ 2 MnO2 3I2 8OH minus. This is your final answer. Okay, hence given equation is balanced. Given equation is what? Balanced. ಇಷ್ಟು ಬರೋದ್ರಂದ್ರೆ ಏನಾತ, ಗಿವನ್ ಇಕ್ವೇಷನ್ ಏನಾಗಿರ್ತೈತಿ ಬ್ಯಾಲೆನ್ಸ್ ಆಗಿರ್ತೈತಿ ನೋಡಿ. ಇಷ್ಟು ನೋಡಿ ಸಿಂಪಲ್, ನೀವೇನು ಇಲ್ಲಿ ಸ್ಟೆಪ್ಸ್ ಬರಿಬೇಕಾಗಿಲ್ಲ, ಏನು ಬರಿಬೇಕಾಗಿಲ್ಲ, ನಾರ್ಮಲ್ ಮೆಥಡ್ ಯೂಸ್ ಮಾಡಿದ್ರೆ ನಿಮಗೆ ಇದು ಪ್ರಾಡಕ್ಟ್ ಬರ್ತೈತಿ, ಏನೂ ಆಗಂಗಿಲ್ಲ. ಓಕೆ, ನೆನಪು ಇಟ್ಕೋತೀರಿ ಇಷ್ಟ. ನಾನು ಇನ್ನೊಂದು ಎಕ್ಸಾಂಪಲ್ ಸಾಲ್ವ್ ಮಾಡ್ತೀನಿ ಆಯಿತಾ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿರಿ, ಸೇಮ್ ಇದು ಬ್ಯಾಲೆನ್ಸ್ ದ ಇಕ್ವೇಷನ್ ಬೈ ಆಕ್ಸಿಡೇಷನ್ ನಂಬರ್ ಮೆಥಡ್. ಓಕೆ, ಇನ್ನು ಬೇಸಿಕ್ ಮೀಡಿಯಮ್. ಓಕೆ, ಸೇಮ್ ಒಂದು ಎಕ್ಸಾಂಪಲ್ ಅದ ಇಲ್ಲಿ ನೋಡ. ಸೇಮ್ ಫಸ್ಟ್ ಯುವರ್ ಡ್ಯೂಟಿ ಹೌ ಟು ರೈಟ್ ಇಕ್ವೇಷನ್ ಬರೀಬೇಕಾ. OH 4 times minus charge H2O2 CrO4 ಆಯ್ತು. ಓಕೆ, -2 plus H2O. ಓಕೆ,
ಇದು ಇಲ್ಲಿ ನಿಮ್ಗೆ ಯೂಸ್ವಲಿ ಕ್ವಶನ್ ಕೇಳ್ತಾನೆ ವಿಚ್ ಇಸ್ ಆ್ಯಕ್ಟ್ ಆಸ್ ಆಕ್ಸಿಡೆಂಟ್, ವಿಚ್ ಇಸ್ ಆ್ಯಕ್ಟ್ ಆಸ್ ಎ ರೊಡಕ್ಟಂಟ್ ಅಂತ ಕೇಳೋ ಚಾನ್ಸಸ್ ಇರ್ತೈತಲ್ಲ. ಓಕೆ, ಇದ್ರೊಳಗೆ ಹಿಂಗೆ ಸೇಮ್ ನೋಡಿಲ್ಲ, ಆಕ್ಸಿಡೆಂಟ್ ಅಂದ್ರೆ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಅಂದಂಗೆ, ರಿಡಕ್ಟಂಟ್ ಅಂದ್ರೆ ರೆಡ್ಯೂಸಿಂಗ್ ಏಜೆಂಟ್ ಅಂತ ಅಂದಂಗೆ. ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದೆಲ್ಲ ಸೇಮ್ ಹಂಗೆ, ಏನೂ ಚೇಂಜಸ್ ಆಗಂಗಿಲ್ಲ. ಆಕ್ಸಿಡೆಂಟು ರಿಡಕ್ಟಂಟು ಅದು ನೆನಪು ಇಟ್ಕೊಂಡ್ಬಿಡ್ತೀರಿ ಅಷ್ಟೇ. ಓಕೆ, ಅಂದ್ರೆ ಆಕ್ಸಿಡೆಂಟ್ ಅಂದರೆ ಆಕ್ಸಿಡೈಸಿಂಗ್ ಏಜೆಂಟ್ ಆಯ್ತು. ಈಗ ನೋಡ ಫಸ್ಟ್ ಯುವರ್ ಡ್ಯೂಟಿ ಹೌ ಟು ಫೈಂಡ್ ಔಟ್ ಆಕ್ಸಿಡೇಷನ್ ಸ್ಟೇಟ್. ಇದನ್ನ ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾನು ಇಲ್ಲಿ ಸಾಲ್ವ್ ಮಾಡ್ತೀನಿ. ಆಕ್ಸಿಡೇಷನ್ ಸ್ಟೇಟ್ ಇದರದ ಯಾವುದಿದೆ, CrOH 4 ಟೈಮ್ಸ್ ಮೈನಸ್. ಇಲ್ಲಿ ನೋಡ ಇದ್ರದ್ದು ಗೊತ್ತಿಲ್ಲ ಅಂದರೆ ಎಕ್ಸ್, ಯಾವಾಗ OH ಇತ್ತಂದ್ರೆ ಚಾರ್ಜ್ -1 ಇರ್ತೈತಿ. ಇದ್ರದ್ದು ಎಷ್ಟು ಇರ್ತೈತಿ, -1 ಇಂಟು ಎಷ್ಟಪ್ಪ 4 ಈಕ್ವಲ್ ಟು -1. ಇದೇಟಾತ x - 4 ಈಕ್ವಲ್ ಟು -1, x ಈಕ್ವಲ್ ಟು ಎಷ್ಟಾಯ್ತು +3. ಗೊತ್ತಾಯ್ತಾ? ಓಕೆ, ಇದೆಷ್ಟಾಯ್ತಾ +3. ಇದು ಆಕ್ಸಿಜನ್ -2, ಇದು +1, ಇದು H2O2 ನೋಡ +1 -1. ಇದು 4 2 8, 8ರಾಗ 2 ಹೋದರೆ ಎಷ್ಟು ಉಳಿತಪ್ಪ 6, ಡೈರೆಕ್ಟ್ ಸ್ಟೇಟ್ 6. ಇದರ ಆಕ್ಸಿಡೇಷನ್ ಸ್ಟೇಟ್ -2, ಇದು +1, ಇದು -2. ಇಷ್ಟಾಯ್ತು ನೋಡಪ್ಪ ಎಲ್ಲ. ಈ ಚಾರ್ಜ್ ಇದು ಸಪ್ರೇಟ್. ಇಷ್ಟು ಇವರು ಡ್ಯೂಟಿ ಬರ್ಕೋಬೇಕು ಎಷ್ಟು ಫಸ್ಟ್, ಇಷ್ಟು ಬರ್ಕೊಂಡ್ರೆ ಮುಗೀತು. ಮುಂದಿನೆಲ್ಲ ಈಸಿ ನಿಮಗೆ. ಇದು ಇಂಪಾರ್ಟೆಂಟ್, ಆಕ್ಸಿಡೇಷನ್ ಸ್ಟೇಟ್ ಬರ್ಕೋದು ಇಂಪಾರ್ಟೆಂಟ್. ಇಲ್ಲೇ ಮಿಸ್ಟೇಕ್ ಆಯ್ತಾ, ನೆಕ್ಸ್ಟ್ ಎಲ್ಲ ಮಿಸ್ಟೇಕ್ ಆಗ್ತದೆ. ಓಕೆ, ಈಗ ನೋಡ +3 ಈಸ್ ಕನ್ವರ್ಟೆಡ್ ಇಂಟು ವಾಟ್ +6. ಓಕೆ, ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಆರ್ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್. ಡಿಕ್ರೀಸ್, ಆಕ್ಸಿಡೇಷನ್ ನಂಬರ್ ಡಿಕ್ರೀಸಸ್ ರೀ, ಆಕ್ಸಿಡೇಷನ್ ನಂಬರ್ ಡಿಕ್ರೀಸಸ್. ಎಷ್ಟು ಯೂನಿಟ್ ಡಿಕ್ರೀಸಸ್ 3. ಆಕ್ಸಿಡೇಷನ್ ನಂಬರ್ ಡಿಕ್ರೀಸಸ್, ಆಕ್ಸಿಡೇಷನ್ ನಂಬರ್ ಡಿಕ್ರೀಸ್ ಆಯ್ತು ಅಂದ್ರೆ ಅದಕ್ಕೇನು ಕರಿತೀರಿ, ರಿಡಕ್ಷನ್. ರಿಡಕ್ಷನ್ ಅಂದರೆ ದಿಸ್ ಇಸ್ ಆ್ಯಕ್ಟ್ ಆಸ್ ಅ ವಾಟ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತಾನೆ. ಇದಕ್ಕೆ ಏನಂತ ಕರಿತಾರವ, ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತಾನೆ. ನೆನಪು ಇಟ್ಕೊಂಡ್ಬಿಡ್ಬೇಕು. ಓಕೆ, ಆಕ್ಸಿಡೈಸಿಂಗ್ ಏಜೆಂಟ್. ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಏನಂತ ಕರಿತೀರಿ, ಆಕ್ಸಿಡೈಸಿಂಗ್ ಏಜೆಂಟ್ ರಿಡಕ್ಟಂಟ್ ಅಂತ ಕರಿತೀರಿ, ಆಕ್ಸಿಡೆಂಟ್ ಅಂತ ಕರಿತೀರಿ. ಇಲ್ಲ, ಒಂದು ನಿಮಿಷ ಹೇಳ್ತೀನಿ. ಇದೇ ಹೇಳಿದ ಒಂದು ಸ್ವಲ್ಪ ಮಿಸ್ಟೇಕ್ ಆತ ನೋಡ್ರೆ. ಮತ್ತು ಈಗ ನೋಡ +7 -1 ಹೇಳ್ತೀನಿ, ಒಂದು ನಿಮಿಷ. ಇದನ್ನು ಫಸ್ಟ್ ಬರೀತೀನಿ ಇಲ್ರಿ. ಇದೆಷ್ಟು ಆಗ್ತೈತೆ ನೋಡ, ಇಲ್ಲಿ ನೋಡ +1 ಬಿಡ್ರಿ. ಇಲ್ಲಿ -1 to -2 ಅಂದ್ರೆ ಏನಾಯ್ತು, ಆಕ್ಸಿಡೇಷನ್ ನಂಬರ್ ಡಿಕ್ರೀಸ್ ಆಯ್ತು ಇನ್ಕ್ರೀಸ್ ಆಯ್ತು. ಸಾರಿ, ನಾ ಇಲ್ಲಿ ಮಿಸ್ಟೇಕ್ ಮಾಡಿ ನೋಡಿ, ಅದಕ್ಕೆ ಹಂಗಾಯ್ತು. ಈಗ +3ದಿಂದ +6 ಅಂದರೆ ಇನ್ಕ್ರೀಸ್ ಆಗ್ಬೇಕಲ್ಲ ಇದು, ಅದಕ್ಕೆ ಹಂಗಾಯ್ತು ನೋಡ್ರಿ. ಓಕೆ, ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸಸ್ ರೀ. ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸಸ್ ಅಂದರೆ ಆಕ್ಸಿಡೇಷನ್ ಅಂದರೆ ದಿಸ್ ಈಸ್ ಆ್ಯಕ್ಟ್ ಆಸ್ ಅ ವಾಟ್ ಆಕ್ಸಿಡೇಷನ್. ಇದು ಪ್ರೊಸೆಸ್ ಆಕ್ಸಿಡೇಷನ್ ಆಗತ್ತೈತಿ. ದಿಸ್ ಸ್ಪೀಸೀಸ್ ಆ್ಯಕ್ಟ್ ಆಸ್ ಅ ವಾಟ್ ರೆಡ್ಯೂಸಿಂಗ್ ಏಜೆಂಟ್. ಇದು ಏನಾಗಿ ಆ್ಯಕ್ಟ್ ಆಗ್ತದೆ, ರೆಡ್ಯೂಸಿಂಗ್ ಏಜೆಂಟ್. ರೆಡ್ಯೂಸಿಂಗ್ ಏಜೆಂಟ್ ಅಂದರೆ ಏನಂತ ಕರಿತೀವಿ, ರಿಡಕ್ಟಂಟ್. ರೆಡ್ಯೂಸಿಂಗ್ ಏಜೆಂಟ್ ಅಂದರೆ ರಿಡಕ್ಟಂಟ್. ಇಲ್ಲಿ ನೋಡಿ ಆಕ್ಸಿಡೇಷನ್ ನಂಬರ್ ಡಿಕ್ರೀಸ್ ಆಗೈತೆ ನೋಡಿ. ಆಕ್ಸಿಡೇಷನ್ ನಂಬರ್ ಏನಾಗೈತೆ, ಎಷ್ಟು ಯೂನಿಟ್ ಡಿಕ್ರೀಸ್ ಆಗೈತಪ್ಪ, -1 to -2 ಅಂದರೆ 1 ಯೂನಿಟ್ ಡಿಕ್ರೀಸ್ ಆಗೈತಿ. ಎಷ್ಟು ಯೂನಿಟ್, 1 ಯೂನಿಟ್. 1 ಯೂನಿಟ್ ಡಿಕ್ರೀಸ್ ಆಗೈತಿ. ಹೌ ಮನಿ ಆಕ್ಸಿಜನ್ಸ್ ಆರ್ ದೇರ್ ಇನ್ ದಿಸ್ ಕೇಸ್ 2. ಇಲ್ಲೆಷ್ಟು ಅದಾವ, 1 ಅದಾವೆ. ಹಾಂ, ಅದಕ್ಕೆ ಏನು ಮಾಡ್ತೀರಿ, ಮಲ್ಟಿಪ್ಲೈ ಬೈ 2 ಮಾಡ್ತೀರಿ. ಮಲ್ಟಿಪ್ಲೈ ಬೈ ಎಷ್ಟು ಮಾಡ್ತೀರಪ್ಪ, 2 ಮಾಡ್ತೇನೆ. ಇದೊಂದು ಸ್ವಲ್ಪ ನೀವು ಕರೆಕ್ಟ್ ನೆನಪನ್ನೇ ಇಟ್ಕೊಂಡ್ಬಿಡ್ಬೇಕು. ಆಯಿತಾ? ಈಗ ಇಲ್ಲಿ ಬರ್ದೀನಿ, ಈ ಟೈಪ್ ಬರಿಬೇಕನ್ರಿ. ಇಲ್ಲಿ ಬರ್ದಿದ್ದೆ ನೋಡಿರಿ. ಓಕೆ, ಇಲ್ಲಿ ಬರೀತಾನೆ. ಇನ್ನೇನು ಬೇಕಾದರೂ ನಿಮಗೆ ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸಸ್ ಇನ್ ಕ್ರೋಮಿಯಮ್. ಎಷ್ಟು ಇನ್ ಕ್ರೋಮಿಯಮ್ ಆಟಮ್ಸ್. ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸಸ್ ಇನ್ ಕ್ರೋಮಿಯಮ್ ಆಟಮ್ ಈಸ್ ವಾಟ್ ರೀ, 3 ಇನ್ಕ್ರೀಸ್ ಆಗೈತಿ. ಆಕ್ಸಿಡೇಷನ್ ನಂಬರ್ ಡಿಕ್ರೀಸಸ್ ಇನ್ ಆಕ್ಸಿಜನ್ ಆಟಮ್. ಆಕ್ಸಿಜನ್ ಆಟಮ್ ಎಷ್ಟು ಡಿಕ್ರೀಸ್ ಆಯ್ತಪ್ಪ, 1 ಡಿಕ್ರೀಸ್. ಎಷ್ಟು ಆಕ್ಸಿಜನ್ದಾವು, 2 = 3. ಇಲ್ಲಿ ನೋಡ 2. ಈಗ ನೋಡಿರಿ ಏನು ಪ್ರಾಬ್ಲಮ್ ಆಯ್ತಾ, ಇಲ್ಲಿ 3 ಆಯ್ತು, ಇಲ್ಲಿ 2 ಆಯ್ತು. ಇದು ಬ್ಯಾಲೆನ್ಸ್ ಆಗಲಿಲ್ಲಲ್ಲ. ಬ್ಯಾಲೆನ್ಸ್ ಆಗಲಿಲ್ಲ ಅಂದ್ರೆ ಅದಕ್ಕೆ ಹೆಂಗೆ ಮಾಡ್ತೀರಿ, ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಬೇಕಲ್ಲ. ಓಕೆ, ಮಲ್ಟಿಪ್ಲಿಕೇಶನ್ ಮಾಡ್ಬೇಕಂತಂದ್ರೆ ಇಲ್ಲಿ ಕ್ರೋಮಿಯಮ್ದಾಗ ಹೆಂಗೆ ಮಾಡ್ತೀರಿ, ಇಲ್ಲಿ ಕ್ರೋಮಿಯಮ್ 2 ಮಾಡ್ತೀರಿ, 6 ಆಗ್ತೈತಿ. ಇದಕ್ಕೆ ಮಲ್ಟಿಪ್ಲೈ ಎಷ್ಟು ಮಾಡ್ತೀರಿ, 2 ಮಾಡ್ತೀರಿ, 6 ಆಯ್ತು. ಇದಕ್ಕೆ ಎಷ್ಟು ಮಾಡ್ತೀರಿ, 3 ಮಾಡ್ತೀರಿ, 6 ಆಯ್ತು. ಓಕೆ, ಮಲ್ಟಿಪ್ಲಿಕೇಶನ್ ಇದೆ. ಓಕೆ, ಅವಾಗ ಹೆಂಗೆ ಮಾಡೋದು ಹೇಳೀಗ, ಈಗ ಆಲ್ರೆಡಿ 3 ಆಗೈತಿ, ಇಲ್ಲಿ 2 ಬರೀಬೇಕು. ಆಮೇಲೆ ಇನ್ನೊಂದು ಕಡೆ ಎಷ್ಟು ಬರೀಬೇಕು, 3 ಬರೀಬೇಕು. ಓಕೆ, ಕರೆಕ್ಟ್ ಬ್ಯಾಲೆನ್ಸ್ ಆಗ್ತಿರ್ತೈತಿ. ರೈಟ್ 2 ಬಿಫೋರ್ CrOH. ಓಕೆ, ಅಲ್ಲಿ 2 ಬರೀಬೇಕು. 2
CrOH 4 times minus ಇಲ್ಲಿ ಎಷ್ಟು ಹೇಳಿದ್ದೆಪ್ಪ 3H2O2 ಅಲ್ಲ. it can gives CrO4 2 minus plus H2. okay, now how to balance other than what oxygen and hydrogen balance ಮಾಡಿ ನೋಡೋಣ. ಇದು 2 as it is CrOH 4 times minus 3H2O2 ಇಲ್ಲಿ 2 ಐತೆ, ಕ್ರೋಮಿಯಂ ಇಲ್ಲಿ 2 ಹಾಕಿಬಿಡ್ರಿ. ರಿಮೈನಿಂಗ್ ಡೋಂಟ್ worry about ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಆಯ್ತು. ನೆಕ್ಸ್ಟ್ ಆಫ್ಟರ್ ದ್ಯಾಟ್ ವಿಲ್ ಡ್ಯೂಟಿ ಹೌ ಟು ಬ್ಯಾಲೆನ್ಸ್ ಚಾರ್ಜ್ ಬ್ಯಾಲೆನ್ಸ್ ಮಾಡಿರಿ. ಎಷ್ಟತ್ತು ನೋಡಪ್ಪ, ಇಲ್ಲಿ ಚಾರ್ಜ್ -2 ಐತಿ. ಓಕೆ, ಇಲ್ಲಿ ಎಷ್ಟೈತಿ 2 2 4 ಐತಿ, -4 ಐತಿ. ಈ ಕಡೆ ಏನು ಮಾಡ್ಬೇಕು, 2OH ಮೈನಸ್ ಈ ಸೈಡ್ ಆ್ಯಡ್ ಮಾಡ್ಬೇಕು, ಲೆಫ್ಟ್ ಹ್ಯಾಂಡ್ ಸೈಡ್. ಓಕೆ, ಕಡಿಮೆ ಅದ ಅಲ್ಲಿ OH 4 times minus 3H2O2 2OH minus 2CrO4 2 minus H2O ಆಯ್ತು ಇಷ್ಟ. ಓಕೆ, ನೆಕ್ಸ್ಟ್ ಯು ಹ್ಯಾವ್ ಟು ಬ್ಯಾಲೆನ್ಸ್ ನಂಬರ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಬ್ಯಾಲೆನ್ಸ್ ಮಾಡಿಕೊಡ್ರಿ ನೋಡೋಣ ಎಷ್ಟು ಗೊತ್ತಾಗ್ತೈತಿ ನಿಮಗೆ. ಆಕ್ಸಿಜನ್ ಅಂತಂದ್ರೆ ಎಷ್ಟು ಕರೆಕ್ಟ್ ಆಕ್ಸಿಜನ್ ಅದಾವನು ನಿಮ್ಗೆ ಆಟೋಮೆಟಿಕ್ ಗೊತ್ತಾಗ್ತೈತಿ. ಅಷ್ಟು ಮ್ಯಾಗ ನೀವು ಬ್ಯಾಲೆನ್ಸ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಈಗ ನೋಡ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಿ ಅಂದ್ರೆ ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡ್ರಿ ಭೀ ನಿಮ್ಗೆ ಗೊತ್ತಾಗ್ತದ ನೋಡಿರಿ. ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡ್ರೂ ಆಟೋಮೆಟಿಕ. ಓಕೆ, ಈಗ ದಿಸ್ ಈಸ್ ಕಾಲ್ಡ್ OH. ಇಲ್ಲಿ ಎಷ್ಟೈತಪ್ಪ ಇದು 3 2 6 ಆಯ್ತಾ, 3 2 6. ಇಲ್ಲಿ 2 ಆಕ್ಸಿಜನ್ ಅಂದರೆ ಎಷ್ಟಾಯ್ತಪ್ಪ, ಇದು 8 ಆಕ್ಸಿಜನ್. ಇಲ್ಲಿ ಎಷ್ಟಾಯ್ತು 8 ಆಕ್ಸಿಜನ್. ಇಲ್ಲಿ ಎಷ್ಟು 1 ಆಕ್ಸಿಜನ್. ಟೋಟಲ್ ಎಷ್ಟಾಯ್ತಪ್ಪ 10. ಇಲ್ಲಿ 8 ಆಯ್ತು, ಇಲ್ಲಿ 10 ಆಯ್ತು. ಓಕೆ, ಅವಾಗ ಡೈರೆಕ್ಟ್ ಹೆಂಗೆ ಮಾಡ್ತೀರಿ ಇದನ್ನ ಬ್ಯಾಲೆನ್ಸ್ ಮಾಡ್ಬೋದಾ ನೋಡಿರಿ ಎಷ್ಟು. ಮತ್ತು ಆಮೇಲೆ ಈ ಕಡೆ ಇದು ಕರೆಕ್ಟ್ ಬ್ಯಾಲೆನ್ಸ್ ಆಗ್ತದೋ ಅಥವಾ ಇನ್ನೂ ಏನರ ಆ್ಯಡ್ ಮಾಡ್ಬೇಕಂತ ಥಿಂಕ್ ಮಾಡಿ ಒಂದು ಸ್ವಲ್ಪ ನೋಡೋಣ. ಎಷ್ಟು ವಾಟರ್ ಮಾಲಿಕ್ಯೂಲ್ ನೀವು ಆ್ಯಡ್ ಮಾಡ್ಬೋದು, ಮತ್ತೇನರ ಪಾಸಿಬಲ್ ಆಯಿತು. ಈ ಕಡೆ 10 ಆಯಿತಾ, ಆ ಕಡೆ ಎಷ್ಟಾಯ್ತು. ಆಮೇಲೆ ನೀವು ಮತ್ತೆಷ್ಟು 2OH ಮೈನಸ್ ಅದ. ಈ ಕಡೆ ಇವೆಷ್ಟದಪ್ಪ ಆಕ್ಸಿಜನ್, ಇಲ್ಲಿ 4 ಆಕ್ಸಿಜನ್. ಆಮೇಲೆ ಇಲ್ಲಿ 2 ಅಂದರೆ ಇದೆಷ್ಟು ಟೋಟಲ್, ಇದು 8 ಆಯ್ತು ನೋಡ್ರಿ. ಹೆಂಗಂದ್ರೆ ಇದು ಹಿಂಗೆ ನೀವು ಬ್ರ್ಯಾಕೆಟ್ ಹಾಕ್ಯಾರ ಅಂತ ತಿಳ್ಕೊಡ್ರಿ. ಹಿಂಗೆ ಬ್ರ್ಯಾಕೆಟ್ ಹಾಕಿರಂದ್ರೆ ಇದು 4 moles ಇಂಡಿಕೇಟ್, ಹೌದಿಲ್ಲ. 4 moles ಆತಂದ್ರೆ ಇದು 4 ಆಯ್ತು ಆಲ್ರೆಡಿ. ಬಟ್ ಇದು 2 ಇರ್ತೈತಲ್ಲ, 4 2 8 ಆಯ್ತು. ಇಲ್ಲಿ 8 8 ಎಷ್ಟಾಯ್ತಪ್ಪ, ಇದು ಟೋಟಲ್ 16 ಆಕ್ಸಿಜನ್ ಅದು. ಈ ಕಡೆ ಎಷ್ಟು ಆಕ್ಸಿಜನ್ ಅದು ರೀ ಮ್ಯಾಕ್ಸಿಮಮ್ 10 ಆಯ್ತು. ಓಕೆ, ಈ ಕಡೆ 10 ಆಯ್ತು, ಈ ಕಡೆ ಏನಾಯ್ತು 16 ಆಕ್ಸಿಜನ್ ಆಯ್ತು. ಈ ಕಡೆ 16 ಆಯ್ತು, ಈ ಕಡೆ 10 ಆಯ್ತು. ಈಗ ನೀವು ಎಷ್ಟು ವಾಟರ್ ಮಾಲಿಕ್ಯೂಲ್ ಆ್ಯಡ್ ಮಾಡ್ಬೇಕು ಈ ಕಡೆ ಹೇಳ್ರಿ ನೋಡೋಣ. ಈ ಕಡೆ 6 ವಾಟರ್ ಮಾಲಿಕ್ಯೂಲ್ ಆ್ಯಡ್ ಮಾಡಿರಿ ಸಾಕು. 6 ವಾಟರ್ ಮಾಲಿಕ್ಯೂಲ್ ಆ್ಯಡ್ ಮಾಡ್ರೆ ಕರೆಕ್ಟ್ ಸ್ಯಾಟಿಸ್ಫೈ ಆಗ್ತೈತಿ ನೋಡ್ರಿ. ಇದು ಮತ್ತೇನು ರೀ ಪ್ರಾಬ್ಲಮ್ ಐತೆ ಅಂತ ಥಿಂಕ್ ಮಾಡಿರಿ ನೋಡೋಣ. ಏನು ಪ್ರಾಬ್ಲಮ್ ಇಲ್ಲ, ಕರೆಕ್ಟ್ ಸ್ಯಾಟಿಸ್ಫೈ ಆಗ್ತದನಾ. 3 2 6, ಇಲ್ಲೊಂದು 2 OH ಮೈನಸ್ ಇಡ್ರಿ. ಆಮೇಲೆ ಇಲ್ಲಿ 8 ಆಯಿತು 2. ಆಮೇಲೆ 4 2 8 ವಾಟರ್ ಮಾಲಿಕ್ಯೂಲ್. ಒಂದು H2 ಅಂತೂ ಐತಿ ಈಗ ಆಲ್ರೆಡಿ. ಬಟ್ ಇದು 2 H2 ಅದು ಐತೇನು ಮತ್ತು 2 ಬರೋಬ್ಬರ ರೈಟ್. ನಾವಿಲ್ಲೇನೋ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದು ಅನ್ನಿಸ್ತಾನೆ ನೋಡ್ರಿ. 3H2O ಇನ್ ದಿಸ್ ಕೇಸ್. ಓಕೆ, ಇಲ್ಲ ಆಮೇಲೆ ಏನಾಯ್ತು, ಇಲ್ಲಿ 10 ಆಗ್ತೈತಿ. ಆಮೇಲೆ ಚಾರ್ಜ್ ಥಿಂಕ್ ಮಾಡಿರ್ತಂದ್ರೆ ಡೈರೆಕ್ಟ್ 2OH4 ಟೈಮ್ಸ್ ಮೈನಸ್ 3H2O2 2H minus. okay, after that in this case here 1 ಐತಿ. ಬ್ಯಾಲೆನ್ಸ್ ಆಗಬೇಕಂದ್ರೆ ಡೈರೆಕ್ಟ್ ಎಷ್ಟು ಆ್ಯಡ್ ಮಾಡ್ತೀರಿ 2CrO4 2 ಮೈನಸ್ ನೆಕ್ಸ್ಟ್ 8 H2 ಬರ್ತೈತಿ. 8 ಆಕ್ಸಿಜನ್ ಬರ್ತೈತಿ. ಈ ಕಡೆ 8 ಆಕ್ಸಿಜನ್ ಅಂದರೆ ಈ ಕಡೆ 6 ಕರೆಕ್ಟ್ ಐತಿ. ಐ ಥಿಂಕ್ ಇಲ್ಲಿ 2 ಏನೋ ಬರ್ಬೇಕು ಅನ್ನಿಸ್ತೈತಿ ರೀ.
ಈ 2 ಅಂದರೆ ಇಲ್ಲಿ ಮತ್ತೆ ಮಿಸ್ಟೇಕ್ ಆಯ್ತಾನೆ, ಇಲ್ಲಿ 2 ಮಲ್ಟಿಪ್ಲೈ ಮಾಡಿಲ್ಲ ನಾವು, 2 ಆಕ್ಸಿಜನ್ ಇಲ್ಲಿ ಮಲ್ಟಿಪ್ಲೈ ಮಾಡಿಲ್ಲ ಅನ್ರಿ, 2H2O ಆಗಬೇಕಿದು. ಆ್ಯಕ್ಚುಲಿ ಎಷ್ಟು ಆಗ್ಬೇಕಂದ್ರೆ ಇದು 2H2O, 6H2O ಆಗಿ ಕರೆಕ್ಟ್. ಇಲ್ಲಿ ನೋಡ, ನೀವು 6H2O ಮಾಡ್ರೂ ನಡೀತೈತಿ, ಏನು ಪ್ರಾಬ್ಲಮ್ ಇಲ್ಲ. ಈಗ 6H2O ಹಾಕಿರಿ, ಈ ಕಡೆ 16 ಬಂದವ, ಈ ಕಡೆ 10 ಬಂದವ, ಈ ಕಡೆ ಎಷ್ಟು ಆಕ್ಸಿಜನ್ ಎಷ್ಟು ಆ್ಯಡ್ ಮಾಡ್ಬೇಕು 6. ಈಗ ನೆಕ್ಸ್ಟ್ ಏನು ಮಾಡಿರಿ, ಬ್ಯಾಲೆನ್ಸ್ ಮಾಡಿರಿ, ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡಿರಿ. ಬ್ಯಾಲೆನ್ಸ್ ಎಷ್ಟು ಆಗ್ತಾವೆ ನೋಡಿ, ಹೈಡ್ರೋಜನ್ 3 2 6, ಇಲ್ಲಿ 2, ಇಲ್ಲಿ ಎಷ್ಟದು 8, ಆಮೇಲೆ ಈ ಕಡೆ 12 ಆಕ್ಸಿಜನ್. ಓಕೆ, ಇಲ್ಲಿ ಎಷ್ಟಾಯ್ತು ನೋಡು, 8 9 10 16 ಆಯ್ತು. ಈ ಕಡೆ ಏನಾಯ್ತು 16 ಆಯ್ತು, ಈ ಕಡೆ ಎಷ್ಟಾಯ್ತು 12 ಆಯ್ತು. ಅಂದ್ರೆ ಟೋಟಲ್ ಎಷ್ಟು ಆಕ್ಸಿಜನ್ ಕಡಿಮೆ ಇರ್ತಾರೆ ಇಲ್ಲಿ ಅಂದ್ರೆ 4 ಆಕ್ಸಿಜನ್ ಆ್ಯಡ್ ಮಾಡೋಕ್ಕೆ ಬರೋಲ್ಲ. 4 ಆಕ್ಸಿಜನ್ ಏನು ಮಾಡಿ ಆ್ಯಡ್ ಮಾಡೋಕ್ಕೆ ಬರೋಲ್ಲ ರೀ. ಓಕೆ, ಐ ಥಿಂಕ್ ಇದು 8 ಬರ್ಬೇಕು. ನೋಡೋಣ ಅದು ಏನೈತಿ, ನಾನು ಹೇಳ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ ರೀ. ನೋಡೋಣ 8 ಬರ್ಬೇಕು. ಐ ಥಿಂಕ್ ಫೈನಲ್ 8 ಬಂದ್ರೆ ರೈಟ್. ಇಷ್ಟು ಬಂದರೆ ಆನ್ಸರ್ ಕರೆಕ್ಟ್ ನೋಡಿರಿ. ಇದು 8 ಮಾಡ್ಕೊಂಬ, 8 ಬಂದರೆ ಕರೆಕ್ಟ್ ಆನ್ಸರ್. ಓಕೆ, ಇದು ನೋಡೋಣ, ನಾನು ನೋಡಲಿಲ್ಲ ಅದನ್ನ ಬುಕ್ಕ. ಓಕೆ, ಜಸ್ಟ್ ಎಕ್ಸಾಂಪಲ್ ಅಷ್ಟು ನೋಡಿದ್ದೀನಿ ರೀ, ನೋಡೋಣ. ಓಕೆ.